ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೀರ್ತಿ. ತುಂಬ ದಿನ ಆದಮೇಲೆ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾಕೆ ಅಂತ ಅಂದರೆ ಸಮ್ ಪರ್ಸ್ನಲ್ ರೀಸನ್ಸಿಂದ ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಆದಷ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನು ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಮ್ಯಾಂಗೋ ರವಾ ಕೇಕ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಹಾಗೆ ಯಾವುದೇ ಥರದ ಅವೇನಿಲ್ಲ, ಹಾಗೆ ಮೈದಾ ಏನು ಯೂಸ್ ಮಾಡ್ತಾರೆ, ರವೆಯಿಂದ ಈಸಿಯಾಗಿ ಮಾಡುವಂತಹ ಮ್ಯಾಂಗೋ ರವಾ ಕೇಕ್ನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಸೊ ಇವಾಗ ಮ್ಯಾಂಗೋ ರವಾ ಕೇಕ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಮ್ಯಾಂಗೋ ಕೇಕ್ ಆಗಿರೋದ್ರಿಂದ ಫಸ್ಟು 1 ಕಪ್ಪಷ್ಟು ಮ್ಯಾಂಗೋನ ತೊಗೊಂಡಿದ್ದೀನಿ. ಸ್ವೀಟ್ ಇರೋವಂತಹ ಮ್ಯಾಂಗೋನ ತೊಗೊಳ್ಳಿ, ಹುಳಿ ಇರೋವಂಥದ್ದು ತೊಗೋಬೇಡಿ. ಆದಷ್ಟು ಸ್ವೀಟ್ ಇರೋವಂತಹ ಮ್ಯಾಂಗೋದಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕೇಕು. ಸೊ 1 ಕಪ್ಪಷ್ಟು ನಾನು ಮ್ಯಾಂಗೋನ ತಗೊಂಡಿದ್ದೀನಿ. ನಾನು ಎಲ್ಲನೂ ಈ ಒಂದು ಕಪ್ಪಲ್ಲೇ ಅಳತೆ ತೊಗೊಂಡಿರೋದು. ಸೊ ಹಾಗೆ 1 ಕಪ್ಪಷ್ಟು ಮ್ಯಾಂಗೋ, ಹಾಗೆ 1 ಕಪ್ಪಷ್ಟು ರವೆ. ಸೊ ನಾನಿಲ್ಲಿ ಮೈದಾ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ, ಜಾಸ್ತಿ ರವೆ ಯೂಸ್ ಮಾಡಿಕೊಂಡೆ ನಾನು ಈ ಕೇಕ್ನ ಮಾಡ್ತಾ ಇರೋದು. ಸೊ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಇದು ಬಂದು ಸೂಜಿ ರವೆ ಅಂತಾರಲ್ಲ, ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ, ಸೊ ಆ ಒಂದು ರವೆ. ಸೊ ಈ 1 ಕಪ್ಪಷ್ಟು ನಾನು ರವೆನ ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ 3/4 ಕಪ್ಪಷ್ಟು ಸಕ್ಕರೆನ ತೊಗೋಬೇಕು. ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸ್ವೀಟ್ ಏನಾದರೂ ಇನ್ನೂ ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ಬಟ್ ನನಗೆ ಮ್ಯಾಂಗೋನು ಸ್ವೀಟ್ ಜಾಸ್ತಿ ಇರೋದ್ರಿಂದ 3/4 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟಿದೆ ಅಷ್ಟೇ. ಇದನ್ನು ಕಾಯಿಸ್ಬಿಟ್ಟು ಬೇಕಾದ್ರೂ ನೀವು ಹಾಕೋಬೋದು, ಅಥವಾ ಹಾಗೆ ರಾ ಮಿಲ್ಕ್ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಕಾಯಿಸಿಲ್ಲ, ಹಾಗೆ ರಾ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. 1/4 ಕಪ್ಪಷ್ಟು. ಹಾಗೆ ಆವಾಗಲೇ ಹೇಳ್ದಂಗೆ ಮೈದಾನ ನಾನು 1-2 ಸ್ಪೂನಷ್ಟು ಅಷ್ಟೇ ನಾನು ತೊಗೊಂಡಿರೋದು, ಜಾಸ್ತಿ ತೊಗೊಂಡಿಲ್ಲ. ರವಾ ಕೇಕ್ ಆಗಿರೋದ್ರಿಂದ 1-2 ಟೇಬಲ್ ಸ್ಪೂನಷ್ಟು ಮೈದಾ ಆದರೆ ಸಾಕಾಗುತ್ತೆ. ಸೊ 2 ಟೇಬಲ್ ಸ್ಪೂನಷ್ಟು ಮೈದಾನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಎಣ್ಣೆ. ನೀವು ಅಡುಗೆಗೆ ಯೂಸ್ ಮಾಡುವಂತಹ ಯಾವುದೇ ಒಂದು ಎಣ್ಣೆನ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ತೊಗೊಂಡಿದ್ದೀನಿ. ಇದು ಕೂಡ 1/4 ಕಪ್ಪಷ್ಟು ತೊಗೋಬೇಕು. ನೋಡ್ತಿದ್ದೀರಲ್ಲ, 1/4 ಕಪ್ಪಷ್ಟು. ಸೊ ನೆಕ್ಸ್ಟ್ ಬಂದು ಟ್ಯೂಟಿ ಫ್ರೂಟಿನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಖಾಲಿಯಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಟ್ಯೂಟಿ ಫ್ರೂಟಿನ ಒಂದಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬೇಕಿಂಗ್ ಪೌಡರು 1 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಸೊ ಅದರಿಂದ ಒಂದು ಬೇಕಿಂಗ್ ಪೌಡರ್ನ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟು ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಯಾವುದೇ ಥರದ್ದು ಫ್ಲೇವರ್, ಮ್ಯಾಂಗೋ ಫ್ಲೇವರ್ ತೊಗೋಬೋದು, ಬಟ್ ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಕೂಡ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಇಲ್ಲ ಅಂತ ಅಂದವರು ಈನೋ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬೇಕಿಂಗ್ ಸೋಡಾ ಇತ್ತು, ಸೊ ಮಾಮೂಲಿ ಅಡುಗೆಗೆ ಅಂತ ಯೂಸ್ ಮಾಡ್ತಿರಲ್ಲ ಸೋಡಾ, ಅದನ್ನು ಯೂಸ್ ಮಾಡಿಕೊಂಡು, ಇದು ಜಾಸ್ತಿ ಹಾಕೋಂಗಿಲ್ಲ, ಒಂದು ಸ್ವಲ್ಪ ಹಾಕಬೇಕು. ಹೇಗೆ ಹಾಕೋದು ಎಲ್ಲ ನಾನು ತೋರಿಸ್ತೀನಿ. ಸೊ ಇದು ಬೇಕಿಂಗ್ ಸೋಡಾ. ಸೊ ಇದಿಷ್ಟು ಬಂದು ನಾನು ಮಾಡುವಂತಹ ಮ್ಯಾಂಗೋ ರವಾ ಕೇಕಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ರವೆನ ಪುಡಿ ಮಾಡ್ಕೋಬೇಕು, ಯಾಕೆಂದರೆ ಅದು ನೆನೆಯೋದು ಜಾಸ್ತಿ ಟೈಮ್ ಹಿಡಿಯೋದ್ರಿಂದ ರವೆನ ಎಷ್ಟಾಗುತ್ತೋ ಅಷ್ಟು ಪುಡಿನ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ರವೆನ ಪುಡಿ ಮಾಡ್ಕೋತೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1 ಕಪ್ಪಷ್ಟು ರವೆನ ಪುಡಿ ಮಾಡ್ಕೊಂಡು ಬರ್ತೀನಿ. ಸೊ ತುಂಬ ಪುಡಿ ಮಾಡೋಕ್ಕಾಗಲ್ಲ,
ಎಷ್ಟಾಗುತ್ತೋ ಅಷ್ಟು ಪುಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿರ್ಬೋದು ರವೆನ ಪುಡಿ ಮಾಡಿದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿ, ತುಂಬ ಸಣ್ಣಗೂ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟಾಗುತ್ತೋ ಅಷ್ಟು ನಾನಿಲ್ಲಿ ರವೆನ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದೇ ಒಂದು ಮಿಕ್ಸಿ ಜಾರ್ಗೆ ನಾನು 1 ಕಪ್ಪಷ್ಟು ಏನು ಮ್ಯಾಂಗೋ ತೊಗೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಶುಗರ್ನ ಇವಾಗಲೇ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟನ್ನು ಗ್ರೈಂಡ್ ಮಾಡಬೇಕು. ಪೇಸ್ಟ್ ಮಾಡ್ಕೊಂಡಿರುವಂತಹ ಮ್ಯಾಂಗೋನ ಇದರೊಳಗೆ ಹಾಕೋತಾ ಇದ್ದೀನಿ. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಗಂಟುಗಳು ಇರಬಾರ್ದು, ಗಂಟು ಇಲ್ದಂಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಎಣ್ಣೆನ ಮಿಕ್ಸ್ ಮಾಡ್ಕೋತೀನಿ. ಎಣ್ಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ. ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ. ಸೊ ಎಣ್ಣೆ ಮತ್ತು ಮ್ಯಾಂಗೋ ಏನು ಇತ್ತೋ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಈ ರೀತಿ. ಸೊ ಇವಾಗ ನಾನು ಇದಕ್ಕೆ ರವೆನ ಆ್ಯಡ್ ಮಾಡ್ಕೊತೀನಿ. ಏನು ರವೆ ಪುಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮೈದಾನು ಯೂಸ್ ಮಾಡ್ಬೋದು, ಬಟ್ ರವೆಯಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನಾನು ರವೆನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಸೊ ಇದು ಗಟ್ಟಿ ಆಗ್ತಾಯಿದೆ. ಸೊ ಈ ಟೈಮಲ್ಲಿ ಮಿಲ್ಕ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗಂಟು ಇರಬಾರ್ದು, ಗಂಟು ಇಲ್ದಂಗೆ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಟೈಮಲ್ಲಿ ನಾನು ಮೈದಾನ ಆ್ಯಡ್ ಮಾಡ್ಕೋತೀನಿ. ಸೊ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ. ಸೊ ಅಷ್ಟನ್ನು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಹಾಲನ್ನ ಯೂಸ್ ಮಾಡಬೇಕು. ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕೇಕ್ ಬ್ಯಾಟರ್ ಬರಬೇಕು, ಅಲ್ಲಿವರೆಗೂ ನೀವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು. ಸೊ ಗಂಟು ಬಂದರೆ ಕೇಕು ಚೆನ್ನಾಗಿ ಬರೋಲ್ಲ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನೀಗ ಎಲ್ಲ ಹಾಲು ಹಾಕ್ಕೊಟ್ಟಿದ್ದೀನಿ. ಸೊ ಅಳತೆ ಒಂದು ಕರೆಕ್ಟಾಗಿದ್ದರೆ ಕೇಕು ತುಂಬ ಚೆನ್ನಾಗಿ ಬರುತ್ತೆ. ಸೊ ನನಗೆ ಇದು ಆಲ್ಮೋಸ್ಟ್ ಡನ್ ಆಗಿದೆ. ಇದನ್ನು ನಾವೀಗ ಒಂದು 10 to 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಯಾಕೆಂದರೆ ರವೆ ಅದರಲ್ಲಿ ಚೆನ್ನಾಗಿ ನೆನಿಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಸೊ ಒಂದು 10 to 15 ಮಿನಿಟ್ಸು ನಾವು ಇದನ್ನು ಹಾಗೆ ಬಿಡ್ತೀನಿ. ಸೊ ನೀವೇನಾದರೂ ಮೈದಾದಲ್ಲಿ ಮಾಡಿದ್ರೆ ಇದನ್ನೇನು ಇಡೋ ಅಂಥ ಅವಶ್ಯಕತೆ ಇರೋಲ್ಲ. ರವೆಯಿಂದ ಮಾಡಿರೋದ್ರಿಂದ ಒಂದಷ್ಟು ಅದು ರವೆ ಎಲ್ಲ ಚೆನ್ನಾಗಿ ನೆಂದಾದಮೇಲೆ ನೆಕ್ಸ್ಟ್ ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ.
ಅಷ್ಟರಲ್ಲಿ ನಾವು ಕೇಕ್ ಮಾಡೋಂಥ ಮೋಲ್ಡ್ನ ರೆಡಿ ಮಾಡ್ಕೊಳ್ಳೋಣ. ಈ ಒಂದು ಮೋಲ್ಡ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇದಕ್ಕೆ ನಾವು ಎಣ್ಣೆನ ಹಾಕೋಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆನ ಸಾವರಬೇಕಾಗುತ್ತೆ. ಸೊ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆನ ಸಾರಿ. ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇಲ್ಲ ಅಂತಂದರೆ ನೀವು ಮೈದಾ ಹಿಟ್ಟನ್ನು ಡಸ್ಟ್ ಮಾಡ್ಕೋಬೋದು ಇದರೊಳಗಡೆ ಹಾಕಿ. ಬಟರ್ ಪೇಪರ್ ಇದ್ದರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಇಲ್ಲ ಅಂತಂದರೆ ನೀವು ಮೈದಾ ಹಿಟ್ಟಲ್ಲಿ ಮಾಡ್ಕೋಬೋದು. ಸೊ ಈಗ ಆಯಿಲ್ ಹಾಕಿದಾಯಿತು. ಸೊ ಈಗ ಇಲ್ಲಿ ನಾನು ಬೇಕಿಂಗ್ ಪೇಪರ್ನ ಹಾಕೋತಾ ಇದ್ದೀನಿ. ಸೊ ಈಗ ಇದನ್ನು ಹಾಕಾದ್ಮೇಲೆ ಮತ್ತೆ ಅದರ ಮೇಲೆ ಆಯಿಲ್ನ ಹಾಕೋಬೇಕು. ಸೊ ಇವಾಗ ಇದು ರೆಡಿಯಾಗಿದೆ. ಇವಾಗ 15 ಮಿನಿಟ್ಸ್ ಆದಮೇಲೆ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ತಿರ್ಬೋದು. ಸೊ ಚೆನ್ನಾಗಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಫಸ್ಟು ಇವಾಗ ನಾನು ಬೇಕಿಂಗ್ ಪೌಡರು 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು 1 ಸ್ಪೂನಷ್ಟು ಬೇಕಿಂಗ್ ಪೌಡರು, 1 ಟೀ ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾ, ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಇಷ್ಟು ಸಾಕಾಗುತ್ತೆ. ಯಾಕೆಂದರೆ ಮ್ಯಾಂಗೋ ಫ್ಲೇವರು ಬರಲಿ ಅಂದ್ಬಿಟ್ಟು ಸ್ವಲ್ಪ ಹಾಕೋತಾ ಇದ್ದೀನಿ. ಸೊ ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಇದು ಮಿಕ್ಸ್ ಆಗಿದ್ದಾಗಿದೆ. ಇವಾಗ ನಾನು ಆಗಲೇ ಹೇಳ್ದಂಗೆ ಟ್ಯೂಟಿ ಫ್ರೂಟಿನ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸೊ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದು ಮಿಕ್ಸ್ ಮಾಡಿದ್ದಾಗಿದೆ. ಈಗ ಕೇಕ್ ಮೋಲ್ಡ್ಗೆ ಹಾಕೋತೀನಿ. ಸೊ ನೆಕ್ಸ್ಟ್ ಇದನ್ನು ಟ್ಯಾಪ್ ಮಾಡ್ತಾ ಇದ್ದೀನಿ. ಏನು ಮಿಕ್ಕಿದ್ದು ಟೂಟಿ ಫ್ರೂಟಿನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇವಾಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಸೊ ನೆಕ್ಸ್ಟು ಇದನ್ನು ಕುಕ್ಕರಲ್ಲಿ ನಾನು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಕುಕ್ಕರ್ನ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ 5 ಮಿನಿಟ್ಸು. ಸೊ ಇವಾಗ ನಾನು ಈ ಕೇಕ್ ಬ್ಯಾಟರ್ನ ಅದರೊಳಗೆ ಇಡ್ತೀನಿ. ಸೊ ನೋಡ್ತಿರ್ಬೋದು. ಈಗ ಇದನ್ನು ನಾನು ಕುಕ್ಕರ್ ಒಳಗೆ ಇಡ್ತೀನಿ. ಸುಡುತ್ತೆ, ನೋಡ್ಕೊಂಡಿಡಿ. ಇವಾಗ ಇದನ್ನು ಯಾವ್ದು ವಿಷಲ್ ಅಥವಾ ಬೆಲ್ಟ್ ಏನೂ ಆಗ್ತಲೇ ಒಂದು 40 to 45 ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಬಿಡಬೇಕಾಗುತ್ತೆ. ಸೊ ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ 40 to 45 ಮಿನಿಟ್ಸ್ ಆದಮೇಲೆ ಯಾವ ರೀತಿ ಬರುತ್ತೆ ಕೇಕ್ ಅಂತ ನೋಡೋಣ. 40 to 5 ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡಿ. ಆವಾಗ ತೆಗೆಯೋದ್ರಿಂದ ಕೇಕು ಚೆನ್ನಾಗಿ ಬೇಯೋದಿಲ್ಲ. ಸೊ ನೋಡೋಣ ಆಫ್ಟರ್ 45 ಮಿನಿಟ್ಸ್.
ಇವಾಗ ಇದನ್ನಿಟ್ಟು ಆಲ್ರೆಡಿ 30 to 35 ಮಿನಿಟ್ಸ್ ಆಗಿದೆ. ಇವಾಗ ಎಷ್ಟು ಬೆಂದಿದೆ ಅಂತ ನಾನೀಗ ಚೆಕ್ ಮಾಡ್ತೀನಿ. ಸೊ ಈ ಥರ ಒಂದು ಚಾಕ್ನ ತಗೊಂಡು ನಾನು ನೋಡ್ತಾ ಇದ್ದೀನಿ. ಸೊ ಬ್ಯಾಟರು ಚಾಕುಗೇನು ಅಂಟ್ತಿಲ್ಲ. ಸ್ವಲ್ಪ ಇನ್ನೊಂದು 10 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟು 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡೋಣ. ಆಫ್ಟರ್ 45 ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಿರ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಸೊ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಈಗ ನಾನು ಒಂದು 15 ಮಿನಿಟ್ಸು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಅದು ಕೂಲ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು. ಸೊ ಇವಾಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು. ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಸೊ 40 to 45 ಮಿನಿಟ್ಸ್ ಆಗ್ಬೋದು. ಹಂಗೂ ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು 10 ಮಿನಿಟ್ಸ್ ಎಕ್ಸ್ಟ್ರಾ ತೊಗೋಬೋದು ಅಷ್ಟೇ. ಅಷ್ಟರಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ, ಹಾಗೆ ಸಾಫ್ಟಾಗಿ ಕೂಡ ಇದೆ. ಇನ್ನೂ ಸ್ವಲ್ಪ ಬಿಸಿ ಇದೆ, ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿ ಹೇಗಿತ್ತು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಏನಾದರೂ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.